ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದಲ್ಲಿ ಸಿಲುಕಿಕೊಂಡಿರುವ ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಸತತ ಪ್ರಯತ್ನ ಮಾಡುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಮಧ್ಯಪ್ರಾಚ್ಯದಲ್ಲಿ ಶಾಸಕರಾದ ಭೋಜೇಗೌಡ, ಎಸಿ ಶ್ರೀನಿವಾಸ್, ನಾರಾ ಭರತ್ರೆಡ್ಡಿ ಸೇರಿದಂತೆ ಹಲವರು ಸಿಲುಕಿಕೊಂಡಿರುವುದು ತಿಳಿದುಬಂದಿದೆ. ಅವರೆಲ್ಲರನ್ನೂ ಸಂಪರ್ಕಿಸಲು ಪ್ರಯತ್ನ ನಡೆಯುತ್ತಿದ್ದು ಆತಂಕ ಪಡುವ ಅಗತ್ಯವಿಲ್ಲ. ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ವಿದೇಶಗಳಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ಪ್ರಯತ್ನಿಸಲಾಗುತ್ತದೆ. ಹೊರದೇಶಗಳಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ರಾಜ್ಯದ ಜನತೆ ಮಾಡಬೇಕಾಗಿದೆ ಎಂದಿದ್ದಾರೆ. ನಮ್ಮ ಶಾಸಕರು ಕೂಡ ಇಬ್ಬರು ಸೇರ್ಕೊಂಡಿದ್ದಾರೆ. ಶ್ರೀನಿವಾಸು, ಭೋಜೇಗೌಡರು ಅವರೆಲ್ಲ ಕೂಡ ಇದ್ದಾರೆ. ಎಸಿ ಶ್ರೀನಿವಾಸ್ ಅವರೆಲ್ಲ ಇದ್ದಾರೆ. ಸೊ ಇರಲಿ, ಎಲ್ಲ ನಾಗರಿಕರು ನಾವು ರಕ್ಷಣೆ ಮಾಡಬೇಕು. ಎರಡನೇದು, ಇದು ಆತಂಕ ಪಡೋದು ಬೇಡ. ಸೊ ನಮ್ಮ ಸರ್ಕಾರದ ವತಿಯಿಂದ ನಾವು ಏನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಆ ಕೆಲಸವನ್ನೆಲ್ಲ ಅವೆಲ್ಲ ಮಾಡ್ತೇವೆ. ನಮ್ಮ ಕನ್ನಡ ಸಂಘಟನೆಗಳೇನಿದೆ ಅವ್ರಿಗೂ ಕೂಡ ನಾವು ಇದರಿಂದನೇ ಮನವಿ ಮಾಡ್ತಾ ಇದ್ದೀನಿ. ನೀವು ಕೂಡ ಎಲ್ಲ ಸೇರಿ ಆತ್ಮಧೈರ್ಯ ತುಂಬುವಂಥ ಕೆಲಸವನ್ನ ಮಾಡಿ. ಇದೇ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಚಿಕ್ಕಬಳ್ಳಾಪುರದಿಂದ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದುಬೈನಲ್ಲಿ ಸಿಲುಕಿಕೊಂಡಿರುವ ಮಾಹಿತಿ ಬಂದಿದೆ. ಅವರೆಲ್ಲರನ್ನೂ ಸಂಪರ್ಕಿಸಿ ಸುರಕ್ಷಿತವಾಗಿ ಕರೆತರಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು. ಅವರೆಲ್ಲರೂ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ನಾವು ವಿ ವಿಲ್ ಟ್ರೈ ಟು ರೀಚ್ ದೆಮ್. ನಾವು ಅವ್ರಿಗೆ ಏನು ಸಹಾಯ ಬೇಕೋ ಅದನ್ನೆಲ್ಲವೂ ಕೂಡ ರಾಜ್ಯ ಸರ್ಕಾರ ಮಾಡೋದಕ್ಕೆ ತಯಾರಿದೆ. ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ಸಂಪರ್ಕ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದೆ.